ಹೋದ ಕೆಲವು ವಾರಗಳಿಂದ ಒಂದು ಸಂದೇಶವನ್ನು ನಾವು ನೋಡ್ತಾ ಬಂದಿದ್ವಿ. ಒಬ್ಬ ಮನುಷ್ಯನು ಮಾನಸಾಂತರ ಪಡುವಂಥ ಸಂಗತಿಯ ವಿಷಯವಾಗಿ, ಆ ಮಾನಸಾಂತರ ಪಟ್ಟಂಥ ಸಮಯದಲ್ಲಿ ಆ ವ್ಯಕ್ತಿಯಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ಮಹತ್ವವಾಗಿರ್ತಕ್ಕಂಥ ಸಂಗತಿಗಳ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೀವಿ. ಈ ಟಾಪಿಕನ್ನು ಇವತ್ತಿನ ದಿವಸ ನಾವು ಕನ್ಕ್ಲೂಡ್ ಮಾಡಲಿಕ್ಕಿದ್ದೇವೆ. ಮಾನಸಾಂತರದ ಮಹತ್ವ ನಾವು ನೋಡಿದಂಥವರಾಗಿದ್ದೇವೆ. ಮಾನಸಾಂತರವುಳ್ಳಂಥ ವ್ಯಕ್ತಿ ಅವನು ದೀನತೆಯ ಕಡೆಗೆ ಆ ಮಾನಸಾಂತರ ಎನ್ನುವಂಥದ್ದು ಅವನನ್ನು ಏನು ಮಾಡುತ್ತೆ, ನಡೆಸುತ್ತೆ ಎಂಬುದಾಗಿ. ಅಹಾಬನ ವಿಷಯವಾಗಿ ಆ ಮಾನಸಾಂತರ ಎನ್ನುವಂಥದ್ದು ಕೇಡನ್ನು ಮುಂದಕ್ಕೆ ಹಾಕುತ್ತೆ ಎಂಬುದಾಗಿ ದೇವರು ಮಾನಸಾಂತರ ಹೊಂದಿದ ವ್ಯಕ್ತಿಗಳಿಗೆ ಆತನು ಮೇಲನ್ನು ಮಾಡ್ತಾನೆ ಹೊರತಾಗಿ ಕೇಡನ್ನಲ್ಲ ಎಂಬುದಾಗಿ. ಮಾನಸಾಂತರ ಹೊಂದಿರತಕ್ಕಂಥ ಅವರ ಒಂದು ಜೀವಿತ ಹಳೆಯ ಜೀವಿತವಾಗಿರದೆ ಅವರು ಹೊಸಬರಾಗಿ ಅವರು ಜೀವಿಸುವುದಕ್ಕೆ ಪ್ರೇರೇಪಿಸಲ್ಪಟ್ಟವರಾಗಿ ಹೊಸಬರಾಗಿ ಅವರು ನಡೆದುಕೊಳ್ತಾರೆ ಎನ್ನುವಂಥ ಸಂಗತಿಯನ್ನು ನಾವು ನೋಡಿದಂಥವರಾಗಿದ್ದೇವೆ. ಮಾನಸಾಂತರ ಎನ್ನುವಂಥದ್ದು, ಮಾನಸಾಂತರ ಹೊಂದಿದಂಥ ವ್ಯಕ್ತಿಯಲ್ಲಿ ಫಲಗಳು ಎನ್ನುವಂಥದ್ದು ಏನಾಗುತ್ತೆ, ಕಾಣಿಸುತ್ತೆ. ಹೆಂಗೆ ಕಾಣಿಸುತ್ತೆ ರೀ? ಫಲಗಳು ಕಾಣಿಸುತ್ತೆ, ಆತ್ಮನ ಫಲಗಳು. ಅವರು ದೇವರ ನಂಬಿದಾದ ಮೇಲೆ ಹಳೆಯ ಸ್ವಭಾವಗಳೆಲ್ಲ ಹೊರಟು ಹೋದ್ಮೇಲೆ ದೇವರಲ್ಲಿ ಯಾವ ರೀತಿಯಾಗಿ ಅವರು ಬೆಳೆದಿದ್ದಾರೆ ಎನ್ನುವುದಕ್ಕಾಗಿ ಸಾದೃಶ್ಯವಾಗಿ ಅವರಲ್ಲಿ ಫಲಗಳೆನ್ನುವಂಥದ್ದು ಕಾಣಿಸುತ್ತೆ ಎಂಬುದಾಗಿ. ಮಾನಸಾಂತರ ಪಾಪ ಪರಿಹಾರದ ಕಡೆಗೆ ಅದು ನಡೆಸುತ್ತದೆ ಎಂಬುದಾಗಿ. ಮಾನಸಾಂತರ ಎನ್ನುವಂಥದ್ದು ನೀತೀಕರಣಕ್ಕೆ ಅದು ನಡೆಸುತ್ತೆ ಎಂಬುದಾಗಿ. ಮಾನಸಾಂತರ ಎನ್ನುವಂಥದ್ದು ಸ್ವನೀತಿಯನ್ನು ಒಪ್ಪದೆ ತನ್ನನ್ನು ತಾನು ತೀರ್ಪು ಮಾಡಿಕೊಳ್ಳುವಂಥ ಒಂದು ಕಡೆಗೆ ನಡೆಸುತ್ತೆ ಎಂಬುದಾಗಿ ನಾವು ಓದುವಾರ ನಾವು ನೋಡಿದ್ವಿ. ಮಾನಸಾಂತರ ಎನ್ನುವಂಥದ್ದು ಸಂಧಾನಕ್ಕೆ ನಡೆಸುತ್ತೆ. ಮಾನಸಾಂತರ ಎನ್ನುವಂಥದ್ದು ಆತ್ಮಿಕ ಪುನರುತ್ಥಾನದ ಕಡೆಗೆ ನಡೆಸುತ್ತೆ. ಮಾನಸಾಂತರ ಎನ್ನುವಂಥದ್ದು ಪರಲೋಕದಲ್ಲಿ ಸಂತೋಷ ಉಂಟು ಮಾಡೋದಕ್ಕೆ ಕಾರಣೀಭೂತವಾದಂಥ ಒಂದು ಅಂಶವಾಗಿ ನಮಗೆ ಕಾಣಿಸುತ್ತೆ. ಪ್ರೇರೆ ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಮುಂದಿನ ಭಾಗವನ್ನು ನಾವು ನೋಡೋಣ. ಮಾನಸಾಂತರದ ಕುರಿತಾಗಿ ದೇವರು ಯಾಕೆ ಇಷ್ಟೆಲ್ಲ ವಿಷಯಗಳನ್ನು ಇಲ್ಲಿ ಬರೆಸಿದನಂತಂದರೆ, ಮಾನಸಾಂತರ ಹೊಂದಿದ ಮೇಲೆ ಆ ವ್ಯಕ್ತಿಯಲ್ಲಿ ಸಂಪೂರ್ಣವಾಗಿ ದೇವರ ಕಾರ್ಯಗಳು ಎನ್ನುವಂಥದ್ದು ಏನಾಗುತ್ತೆ ರೀ, ಕಾಣಿಸಲ್ಪಡುತ್ತೆ. ಪ್ರೇರೆ ನಾವು ಈ ಸಮಯದಲ್ಲಿ ನೋಡೋಣ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ಅದಕ್ಕೆ ಆತನು ಅವರಿಗೆ, ಆ ಗಲಿಲಾಯದವರು ಅಂಥ ಕೊಲೆಯನ್ನು ಅನುಭವಿಸುವುದರಿಂದ ಅವರನ್ನು ಎಲ್ಲ ಗಲಿಲಾಯದವರಿಗಿಂತ ಪಾಪಿಸ್ಟರೆಂದು ಭಾವಿಸುತ್ತೀರಿ. 2ನೇ ವಚನದಿಂದ ಓದ್ತಾ ಇದ್ದೀನಿ. ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮಾನಸಾಂತರ ಎನ್ನುವಂಥದ್ದು ನಾಶನದಿಂದ ನಮ್ಮನ್ನು ಏನು ಮಾಡುತ್ತದು, ತಪ್ಪಿಸುವಂಥ ಒಂದು ಲಕ್ಷಣವುಳ್ಳದ್ದಾಗಿ ನಮಗಿಲ್ಲಿ ಕಾಣಿಸ್ತಾ ಇದೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ ಎನ್ನುವಂಥ ಮಾತನ್ನು ಸ್ವಾಮಿಯವರು ಏನು ಮಾಡ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. ಪ್ರೇರೆ ಮಾನಸಾಂತರ ಹೊಂದಿದಂಥ ಸಮಯದಲ್ಲಿ ನಾವು ನಾಶನಕ್ಕೋಸ್ಕರವಾಗಿ ಸಿದ್ಧರಾಗಿರುವಂಥವ್ರು ಆಗಿರೋದಿಲ್ಲ. ನಾವು ನಾಶನದಿಂದ ತಪ್ಪಿಸಲ್ಪಟ್ಟವರಾಗಿ ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದಕ್ಕಾಗಿ ಸಿದ್ಧರಾದವರಾಗಿ ನಾವು ಇರುವಂಥವರಾಗಿರ್ತೀವಿ. ಪ್ರೇರೆ ಅದಕ್ಕಾಗಿ ಸ್ವಾಮಿಯವರಲ್ಲಿ ಹೇಳ್ತಾ ಇದ್ದಾರೆ, ಅದೇ ಸಮಯದಲ್ಲಿ 13ನೇ 1ನೇ ವಚನದಲ್ಲಿ ಕೆಲವರು ಆತನ ಹತ್ತಿರದಲ್ಲಿದ್ದು ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆರೆಸಿದನೆಂದು ಆತನಿಗೆ ತಿಳಿಸಿದರು. ಅದಕ್ಕೆ ಆತನು ಅವರಿಗೆ, ಆ ಗಲಿಲಾಯದವರು ಅಂಥ ಕೊಲೆಯನ್ನು ಅನುಭವಿಸಿದ್ದರಿಂದ ಅವರನ್ನು ಎಲ್ಲ ಗಲಿಲಾಯದವರಿಗಿಂತ ಪಾಪಿಸ್ಟರೆಂದು ಭಾವಿಸುತ್ತೀರೋ, ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲೊಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೇವೆ. ಪಿಲಾತನಂತೆ ಗಲಿಲಾಯದವರ ರಕ್ತವನ್ನು ಅವರು ಬಲಿದಾನವಾಗಿ ದೇವರಿಗೆ ಸಮರ್ಪಣೆ ಮಾಡಬೇಕೆಂಬುದಾಗಿ ಬಂದಂಥ ಸಮಯದಲ್ಲಿ ಆ ಬಲಿಯ ಸಂಗಡ ಇವರ ರಕ್ತವನ್ನು ಬೆರೆಸಿ ಅವರನ್ನು ಏನು ಮಾಡಿದಂತೆ, ನಾಶನ ಮಾಡಿದ. ಪಿಲಾತನಂದ್ರೆ ಯಾರ್ರೀ, ಅಲ್ಲಿ ಇರ್ತಕ್ಕಂಥ ರೋಮನ್ನ ಒಬ್ಬ ಅಧಿಕಾರಿ. ಪ್ರೇರೆ ಹಲ್ಲೆಲೂಯಾ, ಗವರ್ನರ್ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ, ರಾಜ್ಯ ಪಾಲಕನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಂಥ ಸಮಯದಲ್ಲಿ ಆ ಸಂದರ್ಭವನ್ನು ಕೆಲವು ಜನರು ಸ್ವಾಮಿಯವರಿಗೆ ಹೇಳಿದಾಗ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಆ ಗಲಿಲಾಯದವರು ಅಂಥ ಕೊಲೆಯನ್ನು ಅನುಭವಿಸಿದ್ದರಿಂದ ಅವ್ರನ್ನ ಪಾಪಿಸ್ಟರು ಎಂಬುದಾಗಿ ನೀವು ಭಾವಿಸ್ತೀರಾ, ಹಾಗೆ ಭಾವಿಸಕೂಡದೆಂಬುದಾಗಿ ನಿಮಗೆ ಹೇಳಿ ದೇವರ ಕಡೆಗೆ ನೀವು ತಿರುಗಿಕೊಳ್ಳದೇ ಇದ್ದರೆ ನೀವು ಕೂಡ ಹಾಗೆಯೇ ನಾಶವಾಗಿ ಹೋಗುವಿರಿ. ನಾವು ಮಾನಸಾಂತರ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಅಂದ್ರೆ ಏನ್ರಿ, ಮಾನಸಾಂತರ ಪಡುವಂಥದ್ದು. ನಾವು ಮಾನಸಾಂತರ ಪಡದೆ ಹೋದರೆ ನಾವೇನಾಗ್ತೀವಿ ಅಂತ ಹೇಳುತ್ತೆ ವಾಕ್ಯ, ನಾಶನದ ಕಡೆಗೆ ಹೋಗ್ತೀವಿ. ಅದಕ್ಕಾಗಿ ಇವತ್ತಿನ ದಿವಸ ನಾವು ನಾಶನದ ಕಡೆಗೆ ಹೋಗುವವರಲ್ಲ, ನಾವು ಮಾನಸಾಂತರ ಉಳ್ಳವರಾಗಿ ನಿತ್ಯ ಜೀವವನ್ನು ಪಡೆದಂಥವರಾಗಿ ನಾವು ಕಾಣಿಸ್ತಾ ಇದ್ದೇವೆ ಪ್ರೇರ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ
ಅದಕ್ಕಾಗಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂತಂದರೆ, ಮಾನಸಾಂತರ ನಮ್ಮನ್ನು ನಾಶನದಿಂದ ತಪ್ಪಿಸುತ್ತೆ, ನಮ್ಮನ್ನು ಬರಬೇಕಾದಂಥ ಕ್ರೂರವಾಗಿರ್ತಕ್ಕಂಥ ಶಿಕ್ಷೆಗಳಿಂದ ನಮ್ಮನ್ನು ದೂರ ಮಾಡುತ್ತೆ, ನಮ್ಮನ್ನು ದೇವರ ಒಂದು ಹಸ್ತದಲ್ಲಿ ಇರಿಸುತ್ತೆ, ದೇವರ ಸಮೀಪದಲ್ಲಿ ನಿಲ್ಲಿಸುವ ಹಾಗೆ ತಂಗಿಸುವ ಹಾಗೆ ಮಾಡುತ್ತೆ. ಪ್ರೇಯರ್ ಯಾವುದ್ರಿ? ಮಾನಸಾಂತರ. ಅದಕ್ಕಾಗಿ ನಾವೆಲ್ಲರೂ ಕೂಡ ಮಾನಸಾಂತರ ಹೊಂದಿ ದೇವರ ಮಕ್ಕಳಾಗಿ ಜೀವಿಸುವಂಥದ್ದು ಎಷ್ಟು ಶ್ರೇಷ್ಠ ಪ್ರೇಯರ್. ಇದು ಮತಾಂತರ ಅಲ್ಲ, ಇದೇನಾಗಿದೆ ರೀ? ಮಾನಸಾಂತರ. ನಮ್ಮ ಮನಸ್ಸು ಏನಾಗಬೇಕು? ಬದಲಾವಣೆ ಆಗಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಮಾನಸಾಂತರದ ಇನ್ನೊಂದು ಆಶೀರ್ವಾದ ಮಹತ್ವ ಏನಂತಂದರೆ, ಮಾನಸಾಂತರ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದು ರಕ್ಷಣೆಗೆ ನಡೆಸುವಂಥದ್ದಾಗಿದೆ. ಯಾವುದಂತ್ರಿ? ಮಾನಸಾಂತರ. ಒಂದ್ಸಾರಿ ಆ ವಚನ ಓದಿಕೊಳ್ಳೋಣ. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ, ಆದರೆ ಲೋಕದಲ್ಲಿರುವವರಿಗೆ ಇರುವಂಥ ದುಃಖವು ಮರಣವನ್ನು ಉಂಟು ಮಾಡುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಪೌಲನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಸಭೆಯಲ್ಲಿರ್ತಕ್ಕಂಥ ಆತ್ಮಿಕ ಮಕ್ಕಳು ಅವರು ತಪ್ಪು ಮಾಡಿದಾಗ ಅವರಿಗೆ ಗದರಿಸಿ ಎಚ್ಚರಿಸಿ ಹೇಳಿದಂಥ ಸಮಯದಲ್ಲಿ ಅವರು ತಮ್ಮ ತಪ್ಪುಗಳನ್ನು ಏನು ಮಾಡಿದರು? ತಿಳಿದುಕೊಂಡ್ರು. ತಾವು ಇಂಥ ಮಾರ್ಗದಲ್ಲಿದ್ದೇವೆ, ನಾವು ಈ ಮಾರ್ಗದಲ್ಲಿ ಇರಬಾರ್ದಾಗಿತ್ತು, ಆದರೆ ಪುನಃ ನಾವು ಪಾಪದ ಮಾರ್ಗದ ಕಡೆಗೆ ಹೋಗಿದ್ದೀವಿ ಎಂಬುದಾಗಿ ತಿಳಿದುಕೊಂಡಿದ್ದಾದ ಮೇಲೆ ಅವರು ದುಃಖಪಟ್ಟಿದ್ದಾದ ಮೇಲೆ ಅವರಿಗೆ ಮಾನಸಾಂತರವಾದ ಮೇಲೆ ಅವ್ರಿಗೆ ಏನಾಯ್ತಂತ್ರಿ? ರಕ್ಷಣೆ ಕಡೆಗೆ ಬಂದ ಮೇಲೆ ಪೌಲನು ಮತ್ತೆ ಅವ್ರನ್ನ ಏನು ಮಾಡ್ತಾ ಇದ್ದಾನೆ? ಪ್ರೋತ್ಸಾಹ ಪಡಿಸ್ತಾ ಇದ್ದಾನೆ. ಯಾಕಂದರೆ ನಾನು ನಿಮ್ಮನ್ನು ಬೈದಿದ್ದು ಅದು ಯಾವುದಕ್ಕೆ ಕಾರಣವಾಯಿತು? ನಿಮಗೆ ಆ ಸಮಯದಲ್ಲಿ ದುಃಖವನ್ನು ಉಂಟು ಮಾಡಿದರೂ ಕೂಡ ಆಮೇಲೆ ನೀವು ತಿಳಿದುಕೊಂಡು ಬುದ್ಧಿವಂತರಾಗಿ ಜ್ಞಾನವಂತರಾಗಿ ದೇವರ ಮಾರ್ಗದಲ್ಲಿ ನಡೆದಿರಲ್ವಾ, ಅದಕ್ಕಾಗಿ ಆ ಒಂದು ಮಾನಸಾಂತರದಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ. ನಾನು ಬೈದಿರುವಂಥದ್ದು ಒಳ್ಳೆಯದೆಂಬುದಾಗಿ ಒಂದು ಆಡು ಭಾಷೆಯಲ್ಲಿ ನಾವು ಒಂದು ಮಾತು ಹೇಳ್ತಾ ಇರ್ತೀವಿ. ಗಾದೆ ಮತ್ತೆ ಏನಂತ ಹೇಳ್ರಿ? ನಕ್ಕಂತ ಹೇಳಿದವರು ಹಲ್ಲೆಲೂಯಾ. ಬೈದು ಹೇಳಿದರು, ಬುದ್ಧಿ ಹೇಳಿದರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನಕ್ಕಂತ ಹೇಳಿದರೆ ಅವ್ರ ಮುಂದೆ ಏನಾಗುತ್ತೆ ಅಂತೇಳಿ ಅವ್ರ ಒಳಗಡೆ ಮನಸ್ಸಲ್ಲೆಲ್ಲ ಕೆಟ್ಟದನ್ನು ತುಂಬಿಕೊಂಡು ಏನು ಮಾಡ್ತಾ ಇರ್ತಾರೆ? ಶಾಪ ಅವ್ರಿಗೆ ಬರಲಿ ಅನ್ನುವಂಥ ರೀತಿಯಲ್ಲೇ ಅವರು ಆಲೋಚಿಸುವಂಥವ್ರಾಗಿರ್ತಾರೆ. ಹಲ್ಲೆಲೂಯಾ. ಯಾವಾಗ ಒಬ್ಬ ವ್ಯಕ್ತಿ ನಮ್ಮನ್ನು ಬೈತಾನೋ, ಯಾವಾಗ ಒಬ್ಬ ವ್ಯಕ್ತಿ ನಮ್ಮ ಜೀವಿತದಲ್ಲಿ ನಮ್ಮನ್ನು ಸರಿಪಡಿಸ್ಬೇಕಂತೇಳಿ ಅಂದುಕೊಂಡು ನಮ್ಮನ್ನು ಒಳ್ಳೆಯ ಮಾತಿನಿಂದ ಸುಶಿಕ್ಷಿತವಾಗಿರ್ತಕ್ಕಂಥ ಮಾತುಗಳಿಂದ ನಮಗೆ ಮಾತುಗಳನ್ನು ತಿಳಿಸಿದಾಗ ಆ ಸಮಯದಲ್ಲಿ ನಮಗೆ ಅವು ಏನಾಗ್ತವೆ? ನೋವನ್ನು ಉಂಟು ಮಾಡ್ಬೋದು. ಯಾಕೆ ಹೇಳ್ರಿ? ನಾವು ಒಂದು ತಪ್ಪಾದ ರೀತಿಯಲ್ಲಿ ಇರ್ತೀವಿ. ನಮ್ಮ ತಪ್ಪುಗಳನ್ನು ನಾವು ತಿಳಿದುಕೊಳ್ಳುವವರೆಗೂ ಕೂಡ ನಾವು ಸರಿಯಾದ ಮಾರ್ಗದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಒಳಗಡೆ ರೋಗ ಇರೋದಕ್ಕಾಗಿಯೇ ನೋವು ತರುವಂಥ ಇಂಜೆಕ್ಷನನ್ನು ನಾವು ಮಾಡಿಸ್ಕೊಳ್ಳೇಬೇಕು. ಹಲ್ಲೆಲೂಯಾ. ರೋಗನೇ ಇಲ್ಲ ಅಂತಂದ್ರೆ ಇಂಜೆಕ್ಷನ್ ಮಾಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅವಾಗ ಮಾಡಿಸ್ಕೊಳ್ಳುವಾಗ ಸ್ವಲ್ಪ ನೋವಾಗುತ್ತೆ. ಪ್ರೇರಲ್ಲಿ ನಾವು ನೋಡ್ತಾ ಇದ್ದೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ಪೌಲನು ಸಭೆಯವರನ್ನ ಎಚ್ಚರಿಸಿದಾಗ ಅವರು ತಮ್ಮ ತಪ್ಪುಗಳನ್ನು ತಿಳಿದುಕೊಂಡಾಗ ಅವರಲ್ಲಿ ಮಾನಸಾಂತರ ಉಂಟಾಗಿ ಆ ದುಃಖವು ಮಾನಸಾಂತರದ ಕಡೆಗೆ ನಡೆಸಿ ಅವರು ರಕ್ಷಣೆ ಕಡೆಗೆ ಬಂದ್ರಂತೆ. ಎಲ್ಲಿಗೆ ಬಂದ್ರಿ? ರಕ್ಷಣೆಯ ಕಡೆಗೆ ಬಂದರು. ಸುವಾರ್ತೆಯ ಸೇವೆಯ ಪ್ರಾರಂಭದ ದಿವಸಗಳು ಆ ಸಮಯದಲ್ಲಿ ಸಭೆಯಲ್ಲಿ ಆಗ ತಾನೇ ದೇವರನ್ನು ನಂಬಿದಂಥ ಅವರಲ್ಲಿ ಕೆಲವೊಂದು ಗೊಂದಲಮಯವಾದಂಥ ಪರಿಸ್ಥಿತಿಗಳು, ಸತ್ತವರ ಕುರಿತಾಗಿ ಕೇಳಿಸಿಕೊಳ್ಳುವಂಥ ಪರಿಸ್ಥಿತಿಗಳು, ಮನೆ ಈ ದಿಕ್ಕಿಗೆ ಇರಬೇಕಾ, ಮನೆಯಲ್ಲಿ ಇದಿರಬೇಕಾ, ಏನೆಲ್ಲ ಆಲೋಚನೆಗಳು, ಲೌಕಿಕವಾಗಿರ್ತಕ್ಕಂಥ ವಿಷಯಗಳು ಅವರಲ್ಲಿ ತುಂಬಿಕೊಂಡಿದ್ದು. ಭೂಮಿ ತಿರುಗ್ತಾ ಇರುತ್ತೆ, ಮನೆ ಯಾವ ದಿಕ್ಕಿಗಿದ್ರು ಕೂಡ ಯಾವುದು ಕೂಡ ಸಂಬಂಧ ಇಲ್ಲ. ಹಲ್ಲೆಲೂಯಾ. ಏನಾಗ್ತಾ ಇದೆ? ಭೂಮಿ ತಿರುಗ್ತಾ ಇರುತ್ತೆ. ಸೈಂಟಿಫಿಕ್ ಆಗಿ ನಾವು ನೋಡುವಾಗ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ಗಳಲ್ಲಿ ಕೆಲವು ಜನರು ಏನು ಮಾಡ್ತಾರೆ? ಅದೇನಂತಾರೆ, ವಾಸ್ತು ಎನ್ನುವಂಥದ್ದನ್ನು ನೋಡುವವರಾಗಿರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಮನೆಗೆ ಒಬ್ಬ ವ್ಯಕ್ತಿ ವಾಸ್ತುಕಾರರನ್ನು ಕರೆಸಿದ್ರು. ಆ ಮನೇಲಿ ಭಾಳ ಕಷ್ಟ ಇತ್ತಂತೆ. ಆ ಸಮಯದಲ್ಲಿ ಕರೆಸಿದಂಥ ಸಮಯದಲ್ಲಿ ಇಲ್ಲ, ಬಾಗಿಲು ಇಲ್ಲಿರಬಾರ್ದು, ಈ ಕಡೆ ಇಡಬೇಕಂತೇಳಿ ಅವ್ರಿಗೆ ಹೇಳಿದ್ರಂತೆ. ಅವಾಗ ಈ ಕಡೆ ಇಟ್ಟರು. ಆದರೆ ಅದೇ ಕಷ್ಟ ಇತ್ತು. ಮತ್ತೆ ಇನ್ನೊಬ್ಬ ವಾಸ್ತುಕಾರರನ್ನು ಕಳಿಸಿದ್ರೆ, ಇಲ್ಲ ಅಲ್ಲಿ ಅದು ಮುಚ್ಚಿಬಿಡ್ರಿ, ಇನ್ನೊಂದು ಕಡೆಗೆ ಮತ್ತೆ ಎಲ್ಲಿತ್ತು ಅಲ್ಲಿತ್ತು. ಹೇಗೆ? ಹಲ್ಲೆಲೂಯಾ. ಒಬ್ಬರೇ ಅಲ್ವಾ? ವಾಸ್ತುಶಾಸ್ತ್ರ ಒಂದೇ ಅಲ್ವಾ? ಎರಡು ಮಾತುಗಳನ್ನು ಯಾಕೆ ಮಾತಾಡುವಂಥ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನೀವು ಲೌಕಿಕವಾಗಿರ್ತಕ್ಕಂಥ ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ನಂಬಬಾರ್ದು. ರಕ್ಷಣೆ ಹೊಂದಿದ ಮೇಲೆ ದೇವರು ನಿನ್ನನ್ನು ನಡೆಸುವಾಗ ಆತನು ಒಳ್ಳೆಯದಕ್ಕೆ ಏನು ಮಾಡಿದ್ದಾನೆ? ನಡೆಸುವಂಥ ದೇವರಾಗಿದೆ. ನಿನಗೆ ಯಾವುದು ಕೇಡು ಮಾಡೋದಿಲ್ಲ, ಯಾವುದು ನಿನ್ನಲ್ಲಿ ನಾಶನವನ್ನು ತರೋದಿಲ್ಲ. ಈ ಕೋರಿಂಥದಲ್ಲಿರುವಂಥವ್ರು ಕೆಲವೊಂದು ಲೋಕ ಸಂಪ್ರದಾಯ ಪದ್ಧತಿಗಳನ್ನು ಅಳವಡಿಸಿಕೊಂಡು ಅವರು ಜೀವಿಸುವಾಗ ಪೌಲನು ಎಚ್ಚರಿಸಿದಾಗ ಸಂಪೂರ್ಣವಾಗಿ ಅವ್ರು ಏನಾದ್ರು ಅಂತ ಹೇಳ್ತಾ ಇದ್ದ ವಾಕ್ಯ,
ಬದಲಾವಣೆಯಾದರು. ದುಃಖ ಉಂಟಾಯಿತು. ತಮ್ಮನ್ನು ತಾವು ಸಂಪೂರ್ಣವಾಗಿ ದೇವರಿಗೆ ಒಳಪಡಿಸಿಕೊಂಡಾಗ ರಕ್ಷಣೆ ಎನ್ನುವಂಥದ್ದನ್ನು ಅವರು ಅನುಭವಿಸೋದಕ್ಕೆ ಸಾಧ್ಯವಾಯಿತು ಪ್ರಿಯರೇ. ಅದಕ್ಕಾಗಿ ಲೌಕಿಕವಾಗಿರ್ತಕ್ಕಂಥ ವಿಚಾರಗಳು ಹಿಂದೆ ಮಾಡಿಬಿಟ್ಟಿದ್ವಿ, ಏನೆಲ್ಲ ಮಾಡಿದ್ದೀವಿ ಅವು ಅವಾಗವಾಗ ಇಣಿಕೆ ನೋಡ್ತಾ ಇರ್ತವೆ. ಅವುಗಳಿಗೆ ನಾವು ಫುಲ್ ಸ್ಟಾಪ್ ಇಡೋದು. ಫುಲ್ ಸ್ಟಾಪ್ ಇಡಲಾರದೆ ಮತ್ತೆ ಇದನ್ನು ಎರಡು ಮಾಡಿದ್ರಪ್ಪ ಅಂದ್ರೆ ನಾವು ಗೊಂದಲಲ್ಲಿ ಏನಾಗ್ತೀವಿ, ಸಿಗೆ ಬೀಳ್ತೀವಿ. ನೀರು ಹಾಲು ಬೇರೆ ಬೇರೆ ಆಗಿದ್ರೇ ಒಳ್ಳೆಯದು. ಅಲ್ಲಿ ಹಾಲೆ ನೀರು ಎರಡು ಬೆರೆಸಿದ ನೀರಾದ್ರಪ್ಪ ಅಂದ್ರೆ ಅದರಿಂದ ಉಪಯೋಗ ಇಲ್ಲ. ಹಾಲಿಗೆ ಹಾಲು, ನೀರಿಗೆ ನೀರು ಅಂತೇಳಿ ಹೆಂಗಿರ್ತೀವಿ, ನಾವು ಹಾಲಾಗಿ ದೇವರು ನಮ್ಮನ್ನು ಮಾರ್ಪಡಿಸಿದ್ದಾನೆ. ಮತ್ತೆ ನಾವು ಪಾಪದ ಕಡೆಗೆ, ಮತ್ತೆ ಅನೀತಿಯ ಕಡೆಗೆ, ಅಕ್ರಮದ ಕಡೆಗೆ, ಶಾಪಗ್ರಸ್ತವಾಗಿರ್ತಕ್ಕಂಥ ಕಾರ್ಯಗಳ ಕಡೆಗೆ, ವ್ಯರ್ಥವಾಗಿರ್ತಕ್ಕಂಥ ಸಂಪ್ರದಾಯ ಪದ್ಧತಿಗಳ ಕಡೆಗೆ ನಾವು ಏನು ಮಾಡಬಾರ್ದು, ಹೋಗಬಾರ್ದು. ಅನೇಕರ ಆಲೋಚನೆ ಹೇಳ್ತಿರ್ತಾರೆ, ಅವುಗಳನ್ನು ನಾವು ಕೇಳಬಾರ್ದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ರಕ್ಷಣೆ ಕಡೆಗೆ ನಡೆಸುತ್ತಂತೆ. ಯಾವುದ್ರಿ? ಮಾನಸಾಂತರ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಎಂಥ ಮಾನಸಾಂತರ ಅಂತೆ, ಅವರಲ್ಲಿ ದುಃಖವನ್ನು ಉಂಟು ಮಾಡಿತು. ದುಃಖವನ್ನು ಉಂಟು ಮಾಡಿದ ಮೇಲೆ ಅವರಿಗೆ ಏನು ಮಾಡ್ತಂಥದ್ದು, ರಕ್ಷಣೆಯನ್ನು ಅನುಭವಿಸುವಂತೆ ಮಾಡ್ತು ಪ್ರೇರೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೆಲವೊಂದು ಸಂದರ್ಭಗಳು ಕೆಲವು ಜನರು ಪಶ್ಚಾತ್ತಾಪ ಪಟ್ಟ ರೀತಿಯಲ್ಲಿ ಕಾಣಿಸಿಕೊಂಡಾಗಲೂ ಕೂಡ ಅವರು ನಿಜವಾದಂಥ ರೀತಿಯಲ್ಲಿ ಪಶ್ಚಾತ್ತಾಪ ಪಟ್ಟಿಲ್ಲ. ಲೋಕ ರೀತಿಯಾದಂಥ ದುಃಖವು ಅದು ದೇವರಿಗೆ ಸಂಬಂಧಪಟ್ಟಿಲ್ಲ, ಬದಲಾಗಿ ಜನರಿಗೆ ಪಟ್ಟದ್ದಾಗಿರುವಂಥದ್ದಾಗಿರುವ ಕಾರಣಕ್ಕಾಗಿ ನಷ್ಟ, ನಿರಾಸೆ ಎನ್ನುವಂಥದ್ದು ಒಬ್ಬನು ತನ್ನ ಮಾರ್ಗದಲ್ಲಿ ಜಯಗಳಿಸಲಾರದಂಥ ಸಮಯದಲ್ಲಿ, ವಿಫಲನಾಗಿರುವಂಥ ಸಮಯದಲ್ಲಿ ವೇದನೆ ಎನ್ನುವಂಥದ್ದು, ಅಥವಾ ಅವನು ಆ ಪಾಪದಲ್ಲಿಯೇ ಮುಂದುವರಿಯಲು ಏನು ಮಾಡ್ತಾ ಇರ್ತಾನೆ, ಬಯಸುವವನಾಗಿರ್ತಾನೆ ಪ್ರೇರೆ. ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. 27ನೇ ಅಧ್ಯಾಯ 3-5 ವಚನಗಳನ್ನು ಓದಿಕೊಳ್ಳುವಾಗ ಅಲ್ಲಿ ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ಟಿರ್ತಕ್ಕಂಥ ಇಸ್ಕಾರಿಯೋತ ಯೂದನ್ ಎನ್ನುವಂಥ ವ್ಯಕ್ತಿಯ ಕುರಿತಾಗಿ, ಅವನಲ್ಲಿ ಉಂಟಾಗಿರ್ತಕ್ಕಂಥ ಪಶ್ಚಾತ್ತಾಪದ ಕುರಿತಾಗಿ ನಾವು ಅಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಆಗ ಆತನನ್ನು ಹಿಡುಕೊಟ್ಟ ಯೂದನು ಆತನಿಗೆ ಮರಣ ದಂಡನೆಯ ತೀರ್ಪಾಯಿತೆಂದು ನೋಡಿ ಪಶ್ಚಾತ್ತಾಪಪಟ್ಟು ಆ 30 ರೂಪಾಯಿಗಳನ್ನು ಮಹಾಯಾಜಕರಿಗೂ ಹಿರಿಯರಿಗೂ ತಿರುಗಿ ತಂದು ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದನು ಅಂದನು. ಅದಕ್ಕವರು, ಅದು ನಮಗೇನು, ನೀನೇ ನೋಡಿಕೋ ಅಂದರು. ಆಗ ಅವನು ಆ ಹಣವನ್ನು ದೇವಾಲಯದೊಳಕ್ಕೆ ಬಿಸಾಟು ಬಿಟ್ಟು ಹೊರಟು ಹೋಗಿ ಉರುಳು ಹಾಕಿಕೊಂಡು ಸತ್ತನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ವ್ಯಕ್ತಿ ಒಂದು ವೇಳೆ ನಿಜವಾದಂಥ ಮಾನಸಾಂತರ, ನಿಜವಾದಂಥ ಪಶ್ಚಾತ್ತಾಪ, ನಿಜವಾಗಲೂ ದೇವರ ಕಡೆಗೆ ತಿರುಗಿದ್ದೇ ಆದರೆ ಅವನು ತನ್ನ ಪ್ರಾಣವನ್ನು ಕೊಲ್ಲಿಕೊಳ್ತಾ ಇರಲಿಲ್ಲ, ಆತ್ಮಹತ್ಯೆ ಕಡೆಗೆ ನಡೆಸಿಕೊಳ್ತಾ ಇರಲಿಲ್ಲ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಆತನಲ್ಲಿ ನಿಜವಾದಂಥ ಯಥಾರ್ಥವಾದಂಥ ಪಶ್ಚಾತ್ತಾಪ ಬರಲಿಲ್ಲ. ನಾನು ತಪ್ಪು ಮಾಡಿದ್ದೇನೆ ಅಂತೇಳಿ ಆಗ ಸ್ವಲ್ಪ ಹೊತ್ತು ಲೋಕ ರೀತಿಯ ಪ್ರಕಾರವಾಗಿ ದುಃಖಪಟ್ಟನೇ ಹೊರತಾಗಿ ಆತನು ಆತ್ಮಾನುಸಾರವಾಗಿ ದುಃಖವನ್ನು ಪಡಲಿಲ್ಲ ಪ್ರೇರೆ. ಇನ್ನೊಬ್ಬರನ್ನು ಕೊಲ್ಲೋದೇನು, ತನಗೆ ತಾನು ಕೊಲ್ಲಿಕೊಳ್ಳೋದನ್ನು ಎರಡೂ ಕೂಡ ಒಂದೇ. ಆತ್ಮ ಹತ್ಯೆ ಒಂದು ಇಷ್ಟದಿಂದ ಏನು ಮಾಡ್ತಾರೆ, ಹತ್ಯೆಯನ್ನು ಮಾಡಿಕೊಳ್ತಾರೆ ಪ್ರೇರೆ. ಅದಕ್ಕೆ ಮಾಡುವಂಥವ್ರು ನರಕ ಪಾತ್ರರಾಗಿ ಬಾಳುವಂಥವ್ರಾಗಿರ್ತಾರೆ ಪ್ರೇರೆ. ಯಾಕಂದರೆ ಎಲ್ಲ ಕೊಲೆಗಾರರೆಂಬುದಾಗಿ ವಾಕ್ಯ ನಾವು ನೋಡ್ತಾ ಇದ್ದೇವೆ, ಎಲ್ಲ ಸುಳ್ಳುಗಾರರೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರಿಗೆ 21ನೇ ಅಧ್ಯಾಯ ಪ್ರಕಟಣೆ ಪುಸ್ತಕ 8ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಲಿಸ್ಟಲ್ಲಿ ಅವ್ರು ಎಲ್ಲಿಗೆ ಪಾತ್ರರಾಗ್ತಾರಂತೆ, ನರಕಕ್ಕೆ ಪಾತ್ರರಾಗ್ತಾರೆ ಪ್ರೇರೆ. ಹಲ್ಲೆಲೂಯಾ, ಪ್ರೇರೆ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಾವು ನಿಜವಾದಂಥ ಮಾನಸಾಂತರ ಹೊಂದಿದವರಾಗಿ ರಕ್ಷಣೆಯಲ್ಲೇ ನಿಲ್ಲಬೇಕು ಹೊರತಾಗಿ ನಾವು ಪಶ್ಚಾತ್ತಾಪವಿರಲಾರದೆ ಆಗ ತಾನೇ ಪಶ್ಚಾತ್ತಾಪ ಪಟ್ಟವರಾಗಿ ಪುನಃ ನಾವು ಅದರಲ್ಲಿಯೇ ಪಾಪದಲ್ಲಿಯೇ ಸಿಲುಕಿಕೊಂಡು ಜೀವಿಸುವಂಥದ್ದಾದರೆ ಖಂಡಿತವಾಗಿ ನಮಗೆ ರಕ್ಷಣೆ ಎನ್ನುವಂಥದ್ದು ನಿರಂತರವಾಗಿ ಸಿಗೋದಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ಇಲ್ಲಿ ಆ ಯೂದನು ನಿಜವಾದಂಥ ಪಶ್ಚಾತ್ತಾಪ ಪಡಲಿಲ್ಲ. ಪೇತ್ರನು ಕೂಡ ಸುಳ್ಳು ಹೇಳಿದ, 3 ಸಾರಿ ಹೇಳಿದ, ಯೇಸು ಸ್ವಾಮಿ ಯಾರು ನನಗೆ ಗೊತ್ತಿಲ್ಲ ಅಂತೇಳಿ. ಆದರೆ ಪೇತ್ರನು ನಿಜವಾಗಿ ಪಶ್ಚಾತ್ತಾಪ ಪಟ್ಟ, ದುಃಖಪಟ್ಟ, ಅತ್ತ ಕಣ್ಣೀರಿಟ್ಟ, ಗೋಳಾಡಿದ, ಏನೆಲ್ಲ ಹೇಳಿದ್ದಲ್ಲ, ನಾನು ಸ್ವಾಮಿಗೆ ನಿನ್ನ ಸಂಗಡ ಸೆರೆಮನೆಗೆ ಹೋಗಬೇಕಾದರೂ ನಾನು ಬರ್ತೀನಿ, ಸಾಯಬೇಕಾದರೂ ಸಿದ್ಧ ಎಂದಂತ ನಾನೇ ಸ್ವಾಮಿಯನ್ನು ಹಿಡಿದುಕೊಂಡು ಬರುವಂಥ ಸಮಯದಲ್ಲಿ ಆತನನ್ನು ಬಿಟ್ಟು ಒಂಟಿಯಾಗಿ ಓಡಿಬಿಟ್ವಲ್ಲ, ಒಬ್ಬರು ಕೂಡ ಆತನ ಸಂಗಡ ನಾವು ಇರಲಿಲ್ವಲ್ಲ ಅಂತೇಳಿ ಪಶ್ಚಾತ್ತಾಪ ಪಟ್ಟ. ಆಗ ಸ್ವಾಮಿ ಆತನ ಪಶ್ಚಾತ್ತಾಪವನ್ನು ನೋಡಿ ನಾವು ನೋಡ್ತಾ ಇದ್ದೇವೆ 21ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಪುನಃ ಪೇತ್ರನನ್ನು ಏನು ಮಾಡ್ತಾ ಇದ್ದಾನೆ, ಸ್ಥಾಪಿಸ್ತಾ ಇದ್ದಾನೆ. ಅವನಲ್ಲಿ ಮಾನಸಾಂತರ ಬಂತು. ನಿಜವಾಗಲೂ ನೀನು ನನ್ನನ್ನು ಪ್ರೀತಿಸ್ತಾ ಇದೆಯಾ, ನನ್ನ ಮೇಲೆ ಮಮತೆ ಇಟ್ಟಿದೆಯಾ ಎಂಬುದಾಗಿ ಕೇಳಿದಾಗ 3 ಸಾರಿ ಸುಳ್ಳು ಹೇಳಿದಂಥ ಪೇತ್ರ 3 ಸಾರಿ ಈಗ ದೇವರ ಮೇಲೆ, ದೇವರೇ ನಿನಗೆ ಎಲ್ಲ ಗೊತ್ತು ಎಂಬುದಾಗಿ ತನ್ನ ಜೀವಿತವನ್ನು ಸ್ವಾಮಿಗೆ ಏನು ಮಾಡ್ತಾ ಇದ್ದಾನೆ, ಒಪ್ಪಿಸಿಕೊಡ್ತಾ ಇದ್ದಾನೆ. ಸ್ವಾಮಿಯ ಭಕ್ತನಾಗಿ, ದೇವರ ಮಗನಾಗಿ ಆತನು ಮುಂದುವರೆದು ದೇವರಿಗೋಸ್ಕರವಾಗಿ ತನ್ನ ಪ್ರಾಣವನ್ನು
ಕೊಟ್ಟು ಆತ ಸಾಕ್ಷಿಯಾಗಿ ಆತನು ಮಾರ್ಪಾಟು ಆದ ಪ್ರೇರ. ಅದಕ್ಕಾಗಿ ನಿಜವಾದಂಥ ಮಾನಸಾಂತರ ನಮಗೆ ರಕ್ಷಣೆಯ ಕಡೆಗೆ ಏನು ಮಾಡುವಂಥದ್ದಾಗಿದೆ, ನಡೆಸುವಂಥದ್ದಾಗಿದೆ ಪ್ರೇರ. ಮತ್ತೆ ನಾವು ನೋಡ್ತಾ ಇದ್ದೇವೆ ನಿಜವಾದಂಥ ಮಾನಸಾಂತರ ಏನು ಮಾಡುತ್ತಂತಂದರೆ ಅಭಿಷೇಕವನ್ನದು ಸ್ಥಾಪಿಸುವಂಥದ್ದಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ 9ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ, ಆದುದರಿಂದ ದೇವರು ನಿನ್ನ ದೇವರೇ ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಅಭಿಷೇಕ. ಯಾವ ಅಭಿಷೇಕ ಅಂತ್ರಿ? ಆತ್ಮನ ಅಭಿಷೇಕ. ಆ ಒಂದು ಅಭಿಷೇಕದಿಂದ, ಪರಮಾನಂದ ತೈಲದ ಅಭಿಷೇಕದಿಂದ ಅವರು ದೇವರಿಗೆ ಒಳಗಾಗಿ ಆತನು ತಗ್ಗಿಸಿಕೊಂಡಂಥ ಸಮಯದಲ್ಲಿ ಆತನೇನಾದಂತೆ ಅಭಿಷೇಕದಿಂದ ತುಂಬಿಸಲ್ಪಟ್ಟ ಪ್ರೇರ. ಆತನ ಮೇಲೆ ಅಭಿಷೇಕ ಎನ್ನುವಂಥದ್ದು ಏನಾಯ್ತು ಅಂತ ಹೇಳ್ತದೆ ವಾಕ್ಯ, ಸ್ಥಾಪಿಸಲ್ಪಡ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರೇರ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ ಈ ಮಾನಸಾಂತರ ಅಭಿಷೇಕವನ್ನು ಏನು ಮಾಡುತ್ತೆ, ನಮ್ಮಲ್ಲಿ ಸ್ಥಾಪಿಸುವಂಥದ್ದಾಗಿ ಕಾಣಿಸ್ತಾ ಇದೆ ಪ್ರೇರ. ನಿಜವಾದಂಥ ಮಾನಸಾಂತರ ಹೊಂದಿದಂಥ ದಾವೀದನ ಕುರಿತಾಗಿ ನಾವು ನೋಡುವಾಗ, ದಾವೀದನನ್ನು ಅಭಿಷೇಕ ಮಾಡಿದಾಗ ದೇವರ ಆತ್ಮನು ದಾವೀದನ ಸಂಗಡ ಏನಾಗಿತ್ತಂತೆ, ನೆಲೆಗೊಂಡಿತ್ತು. ನಿಜವಾದಂಥ ಮಾನಸಾಂತರ ಹೊಂದಿರತಕ್ಕಂಥ ಶಿಷ್ಯರು 120 ಜನರು ಮೇಲಂತಸ್ತಿನ ಮಾಳಿಗೆಯಲ್ಲಿ ಸ್ವಾಮಿಗೋಸ್ಕರವಾಗಿ, ದೇವರ ಆಜ್ಞೆಗೋಸ್ಕರವಾಗಿ ಅವರು ಎದುರು ನೋಡ್ತಾ ಇರಬೇಕಾದ್ರೆ ಅವರ ಮೇಲೆ ಅಭಿಷೇಕ ಎನ್ನುವಂಥದ್ದು ಏನಾಯಿತು, ಇಳಿದು ಬಂತು. ಹಲ್ಲೆಲೂಯಾ. ಉರಿಯುವ ನಾಲಿಗೆಯೋಪಾದಿಯಲ್ಲಿರ್ತಕ್ಕಂಥ ಕೆಂಡಗಳು, ಹಲ್ಲೆಲೂಯಾ, ಬೆಂಕಿಯ ಕೆಂಡ ಗೊತ್ತಲ್ವಾ, ಆಕಾಶದಿಂದ ಅವು ಏನಾದವಂತೆ ಅವರ ನಾಲಿಗೆಗಳ ಮೇಲೆ ಬಂದಾಗ ಅವರು ಬೇರೆ ಬೇರೆ ಅನ್ಯ ಭಾಷೆಗಳೆಲ್ಲವನ್ನ ಮಾತಾಡಿದ್ರು. ಎಲ್ಲ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜನರು ಯೆರೂಸಲೇಮಿಗೆ ಹೋದಂಥ ಸಮಯದಲ್ಲಿ ಈ ಜನರು ಇವರು ನಮ್ಮ ಭಾಷೆಯಲ್ಲಿ ಮಾತಾಡೋದಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ಅನೇಕ ಜನರು ಸತ್ಯವನ್ನು ಅಂಗೀಕರಿಸಿಕೊಂಡು ರಕ್ಷಣೆಯನ್ನು ಆವತ್ತಿನ ದಿವಸ ಹೊಂದಿದರು ಪ್ರೇರೆ. ಕಾರಣ ಒಂದೇ, ಸತ್ಯವೇದ ಹೇಳ್ತಾ ಇದೆ, ಅಭಿಷೇಕ ಎನ್ನುವಂಥದ್ದು ನಿನ್ನಲ್ಲಿ ಸ್ಥಾಪಿಸಲ್ಪಡಬೇಕಾದ್ರೆ ನೀನು ಮಾನಸಾಂತರವನ್ನು ಏನು ಮಾಡಬೇಕು, ಹೊಂದುವಂಥ ವ್ಯಕ್ತಿ ಆಗಬೇಕು. ಮಾನಸಾಂತರ ಹೊಂದಿದ ಮೇಲೆ, ಅಭಿಷೇಕ ಸ್ಥಾಪಿಸಲ್ಪಟ್ಟ ಮೇಲೆ ಆ ಅಭಿಷೇಕ ಏನಾಗುತ್ತೆ ರೀ, ಎಲ್ಲ ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ಜಯದ ಕಡೆಗೆ ಅದು ನಡೆಸುವಂಥದ್ದಾಗಿ ಇರುತ್ತೆ ಪ್ರೇರ. 120 ಜನರು ಆ ಒಂದು ಮೇಲಂತಸ್ತಿನ ಮಾಳಿಗೆಯಲ್ಲಿ ಇರುವಾಗ ಅವರು 120 ಜನರಾಗೇ ಇರಲಿಲ್ಲ. ಒಬ್ಬ ಪೇತ್ರನು ಮಾತಾಡಿದ, 3,000 ಜನರು ಅವರಲ್ಲಿ ಸೇರಿಸಲ್ಪಟ್ಟರು, 5,000 ಜನರು ಸೇರಿಸಲ್ಪಟ್ಟರು. ಆಮೇಲೆ ಹಂಗೆ 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 ಎಲ್ಲ ಕಡೆಗೆ, ಲೋಕದ ಎಲ್ಲ ಕಟ್ಟ ಕಡೆಯವರೆಗೆ ಸುವಾರ್ತೆ ಎನ್ನುವಂಥದ್ದು ಏನಾಯ್ತು ರೀ, ತಲುಪಿಸಲ್ಪಡ್ತು ಪ್ರೇರೆ. ಅಭಿಷೇಕ ಎನ್ನುವಂಥದ್ದು ಸ್ಥಾಪಿಸಲ್ಪಟ್ಟಾಗಿಲ್ಲ. ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಮಾನಸಾಂತರ ಅಭಿಷೇಕವನ್ನು ಏನು ಮಾಡುತ್ತೆ, ಸ್ಥಾಪಿಸುವಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 2ನೇ 5ನೇ ವಚನ ಓದಿಕೊಳ್ಳೋಣ. ಸಭೆಯನ್ನು ಏನು ಮಾಡುತ್ತೆ ಮಾನಸಾಂತರ ಎನ್ನುವಂಥದ್ದು, ಏನು ಮಾಡುತ್ತೆ ರೀ, ನೆಲೆಗೊಳಿಸುವಂಥದ್ದಾಗಿದೆ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕು. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೇ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಮಾನಸಾಂತರ ಪಡು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಯಾಕಂತಂದರೆ ಸಭೆ ಎನ್ನುವಂಥದ್ದು ನೆಲೆಗೊಳ್ಳಬೇಕಾದರೆ ಮಾನಸಾಂತರ ಎನ್ನುವಂಥದ್ದು ಬಹಳ ಮುಖ್ಯ. ದೇವರು ಅವಕಾಶ ಕೊಡ್ತಾ ಇದ್ದಾನೆ. ನೀನು ಎಲ್ಲಿಂದ ಬಿದ್ದಿದೆಯೋ, ನೀನು ದೇವರನ್ನು ನಂಬಿದಂಥ ಪ್ರಾರಂಭದ ಸಮಯದಲ್ಲಿ ದೇವರಿಗಾಗಿ ಯಾವ ರೀತಿಯಾಗಿ ನೀನು ದುಡಿದಿದೆಯೋ, ಪ್ರಾರ್ಥನೆಗಳನ್ನು ಯಾವ ರೀತಿಯಾಗಿ ನೀನು ಮಾಡಿದೆಯೋ, ಸತ್ಕಾರ್ಯಗಳನ್ನು ಯಾವ ರೀತಿಯಾಗಿ ನೀನು ಜರುಗಿಸಿದೆಯೋ, ಈ ಸಮಯದಲ್ಲಿ ನಿನ್ನಲ್ಲಿ ಲೌಕಿಕವಾದಂಥ ಕಾರ್ಯಗಳು ಬಂದು ನೀನು ಪುನಃ ನನ್ನಿಂದ ದೂರವಾಗಿ, ಪುನಃ ನೀನು ಲೌಕಿಕ ಒಂದು ಕ್ರಿಯೆಗಳಲ್ಲಿ ಸಿಲುಕಿಕೊಂಡವನಾಗಿ ಅದೇ ಕಾರ್ಯಗಳನ್ನು ಮಾಡ್ತಾ ಇದೆಯಾ. ಅದಕ್ಕಾಗಿ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನೆನಪಿಗೆ ತಂದುಕೊಂಡು ಪುನಃ ನನ್ನ ಕಡೆಗೆ ನೀನು ತಿರುಗಿ ನನ್ನ ಕಾರ್ಯಗಳನ್ನು ನೀನು ಮಾಡುವವನಾಗಿ ಇದ್ದರೆ ನಿನ್ನ ದೀಪಸ್ತಂಭವನ್ನು ನಾನೇನು ಮಾಡೋದಿಲ್ಲ, ತೆಗೆದು ಹಾಕೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, ಆ ಸ್ಥಳದಿಂದ ತೆಗೆದು ಹಾಕುವೆನೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುವಾಗ ಸಭೆಯಾಗಿರಲು ಅವರು ನಿಂತು ಹೋಗುತ್ತಾರೆ ಅಥವಾ ಸಭೆಯಾಗಿ ಅವರೊಂದಿಗೆ ಮಾಡಲು ಆತನಿಗೆ ಯಾವುದೇ ಆಗಿರ್ತಕ್ಕಂಥ ಸಂಬಂಧ ಇರೋದಿಲ್ಲ ಪ್ರೇರೆ. ದೀಪಸ್ತಂಭನೇ ತೆಗೆದು ಹಾಕಲ್ಪಟ್ಟ ಮೇಲೆ ಅವರು ದೇವರಲ್ಲಿ ಇಲ್ಲ ಅಂತೇಳಿನೇ
ಅರ್ಥ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯನೇ ಇಲ್ಲ ಅಂತೇಳಿ ಅರ್ಥ, ದೇವರ ಸಂಗಡ ಅನ್ಯೋನ್ಯತೆಯೇ ಇಲ್ಲ ಅಂತೇಳಿ ಅರ್ಥ, ದೇವರಲ್ಲಿಯೇ ಅವರು ಸ್ಥಿರವಾಗಿ ಇಲ್ಲ ಎಂಬುದಾಗಿ ಅದು ನಮಗೆ ಸಾದೃಶ್ಯವಾಗಿ ಕಾಣಿಸ್ತಾ ಇದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನೀನು ದೇವರ ಕಡೆಗೆ ತಿರುಗಿಕೊ, ಪಶ್ಚಾತ್ತಾಪಪಟ್ಟು ಎಲ್ಲಿಂದ ಬಿದ್ದಿದೆಯೋ ಪುನಃ ನಿನ್ನ ಜೀವಿತವನ್ನು ನೀನು ದೇವರ ಕಡೆಗೆ ನೀನು ನಡೆಸಿಕೊಳ್ಳುವಂಥದ್ದೇ ಆದರೆ ನಿನ್ನ ಒಂದು ಕಾರ್ಯಗಳನ್ನು ದೇವರ ಬಳಿಗೆ ಬಂದು ನೀನು ಕ್ಷಮಾಪಣೆಯನ್ನು ಹೊಂದಿಕೊಂಡು ಸಂಪೂರ್ಣವಾಗಿ ಸ್ಥಿರವಾಗಿ ನೀನು ದೇವರಲ್ಲಿಯೇ ನಿಲ್ಲುವಂಥದ್ದೇ ಆದರೆ ನೀನು ಪುನಃ ನಿನ್ನಲ್ಲಿ ನಿನ್ನ ದೇವರ ಆತ್ಮವನ್ನು, ದೇವರ ಶಕ್ತಿಯನ್ನು, ಆ ಒಂದು ದೀಪ ಸ್ತಂಭವನ್ನು ಖಂಡಿತವಾಗಿ ನೀನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಈ ಮಾನಸಾಂತರ ಎನ್ನುವಂಥದ್ದು ಏನು ಮಾಡುತ್ತಂತ್ರಿ, ಸಭೆ ಎನ್ನುವಂಥದ್ದು ಸ್ಥಿರವಾಗಿ ನೆಲೆಗೊಳ್ಳೋದಕ್ಕೆ ಏನಾಗುತ್ತಂತ್ರಿ, ಕಾರಣೀಭೂತವಾಗಿರುವಂಥ ಒಂದು ಅಂಶವಾಗಿ ನಮಗಿಲ್ಲಿ ಕಾಣಿಸ್ತಾ ಇದೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಮಾನಸಾಂತರದಿಂದ ಸಭೆ ನೆಲೆಗೊಳ್ಳುವಂಥದ್ದು ಮಾತ್ರವಲ್ಲ, ಯಾರು ಮಾನಸಾಂತರ ಪಡ್ತಾರೋ ಅವರು ದೇವರನ್ನು ಏನು ಮಾಡ್ತಾರಂತೆ, ಘನಪಡಿಸ್ತಾರೆ. ಕೊನೆಯದಾಗಿ ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ 9ನೇ ವಚನ, ಮನುಷ್ಯರು ಬಲವಾದ ಕಾವಿನಿಂದ ಕುಂದಿ ಹೋದರೂ ಅವರು ದೇವರನ್ನು ಘನಪಡಿಸುವ ಹಾಗೆ ಮಾನಸಾಂತರ ಮಾಡಿಕೊಳ್ಳದೆ ಈ ಉಪದ್ರವಗಳ ಮೇಲೆ ಅಧಿಕಾರವುಳ್ಳ ದೇವರ ನಾಮವನ್ನು ದೂಷಿಸಿದರು ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಮಾನಸಾಂತರ ಮಾಡಿಕೊಳ್ಳದೆ ಅವ್ರು ಏನಾದ್ರಂತೆ, ದೇವರ ನಾಮವನ್ನು ಏನು ಮಾಡಿದರು, ದೂಷಿಸಿದರು. ಮಾನಸಾಂತರ ಪಟ್ಟರೆ ಮಾನಸಾಂತರದ ಮೂಲಕವಾಗಿ ನಾವೇನು ಮಾಡ್ತೀವಿ ರೀ, ದೇವರನ್ನು ಘನಪಡಿಸುವವರಾಗಿ ಇರ್ತೀವಿ. ದೇವರು ಮಾಡಿದಂಥ ಪ್ರತಿಯೊಂದು ಕಾರ್ಯಗಳಿಗಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವವರಾಗಿ ಇರ್ತೀವಿ. ಉಪದ್ರವಗಳ ಒಂದು ಸಮಯ ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ ಪ್ರಕಟಣೆ ಪುಸ್ತಕ ಅಂದ ತಕ್ಷಣ ಮುಂದೆ ಭವಿಷ್ಯತ್ ಈ ರೀತಿಯಾಗಿ ಇರಲಿಕ್ಕಿದೆ ಅಂತೇಳಿ ದೇವರು ಕ್ಲೈಮ್ಯಾಕ್ಸ್, ಯಾವ ಕ್ಲೈಮ್ಯಾಕ್ಸ್ ಇದು, ಸೀರಿಯಲ್ದಲ್ಲ, ಸಿನಿಮಾದಲ್ಲ, ಇನ್ನೊಂದು ಮುನ್ನೊಂದರದಲ್ಲ, ಯಾವುದರ ಕ್ಲೈಮ್ಯಾಕ್ಸ್ ಇದು, ಈ ಭೂಮಿ ಮತ್ತು ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಇದೆಲ್ಲದರ ಕ್ಲೈಮ್ಯಾಕ್ಸ್ ದೇವರು ಏನು ಮಾಡಿಬಿಟ್ಟಿದ್ದಾನೆ, ಭರಿಸಿಬಿಟ್ಟಿದ್ದಾನೆ, ಅಂತ್ಯ ಭರಿಸಿಬಿಟ್ಟಿದ್ದಾನೆ. ಹಿಂಗೆ ಆಗುತ್ತಂತೇಳಿ, ಹಂಗೆ ಆಗುತ್ತಂತೇಳಿ ನಾವು ಏನು ಮಾಡ್ತಾ ಇದ್ದೀವಿ, ಇವತ್ತಿನ ದಿವಸ ಲೋಕದಲ್ಲಿ ನೋಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಜನರು ಹೆಚ್ಚಾಗ್ತಾರೆ ಅಂತ ಹೇಳಿದ್ರು, ಎಲ್ಲಿ ನೋಡಿದ್ರು ಜನರೇ ಕಾಣಿಸ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬುದ್ಧಿ ಜ್ಞಾನ ಎನ್ನುವಂಥದ್ದು ವಿಪರೀತವಾಗಿ ಬೆಳವಣಿಗೆ ಆಗುತ್ತಂತ ಹೇಳಿದ್ರು, ವಿಪರೀತಿಯಾಗಿ ಬೆಳವಣಿಗೆ ಆಗುತ್ತೆ. ಪಾಪ ಮಾಡುವವನು ಹೆಚ್ಚು ಪಾಪ ಮಾಡ್ತಾನೆ, ನೀತಿವಂತನು ಇನ್ನೂ ಹೆಚ್ಚು ನೀತಿವಂತನಾಗ್ತಾನೆ. ಪಾಪ ಮಾಡುವವನು ಎಷ್ಟು ಪಾಪ ಮಾಡಿದ್ರು ಕೂಡ ದೇವ್ರ ಕಡೆಗೆ ಅವನು ಏನು ಮಾಡ್ತಾ ಇಲ್ಲ, ತಿರುಗಿಕೊಳ್ತಾ ಇಲ್ಲ, ಅದರಲ್ಲೇ ಪಾಪದಲ್ಲೇ ಮುಳುಗಿ ಹೋಗಿದ್ದಾನೆ. ಎಲ್ಲ ಕಾರ್ಯಗಳ ಲೋಕದಲ್ಲಿ ದೇವರು ಯಾವ ರೀತಿಯಾಗಿ ಹೇಳಿದ್ರೆ ಎಲ್ಲ ಕಾರ್ಯಗಳು ಹಂಗೆ ಒಂದು ಸ್ವಲ್ಪ ಕೂಡ ತಪ್ಪದು ಏನಾಗ್ತಾ ಇದಾವೆ ರೀ, ನೆರವೇರ್ತಾ ಇದೆ, ಜರುಗ್ತಾ ಇದೆ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್. ಯಾಕೆ ಈ ಪ್ರಕಟಣೆ ಪುಸ್ತಕ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ ಅಂತಂದರೆ, ದೇವರು ತನ್ನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಯೋಹಾನನಿಗೆ ಪದ್ಮೋಸಿನ ದ್ವೀಪದಲ್ಲಿ ಇರುವಾಗ ದೇವರ ದರ್ಶನವನ್ನು ಆತನು ಬಯಸಿದಂಥ ಸಮಯದಲ್ಲಿ ಮುಂದೆ ಆಗುವಂಥದ್ದೆಲ್ಲವನ್ನು ದೇವರು ಏನು ಮಾಡಿದಾರೆ, ತಿಳಿಸಿದ ಪ್ರೇಯರ್. ದಾನಿಯೇಲನ ಪ್ರವಾದನ ಗ್ರಂಥ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ, ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದಿಂದ ಕೊನೆಯ ಅಧ್ಯಾಯದವರೆಗೂ ಕೂಡ ಕ್ಲೈಮ್ಯಾಕ್ಸ್ ಹೆಂಗಿರುತ್ತೆ ಅಂತೇಳಿ ದೇವರು ಸ್ಪಷ್ಟವಾಗಿ ಏನು ಮಾಡಿದ್ದಾನೆ, ಬರೆಸಿಟ್ಟುಬಿಟ್ಟಿದ್ದಾನೆ ಪ್ರೇಯರ್. ಆ ಸಮಯದಲ್ಲಿ ಈ ಭೂಮಿಯ ಮೇಲೆ ದೇವರನ್ನು ನಂಬಲಾರದಂಥ ಜನರ ಮೇಲೆ ದೇವರು ತನ್ನ ಪಾತ್ರೆಯಲ್ಲಿದ್ದನ್ನು ಒಯ್ದಂಥ ಸಮಯದಲ್ಲಿ 4ನೇದಾಗಿ ಸೂರ್ಯನ ಮೇಲೆ ಹಾಕಿದಾಗ ಸೂರ್ಯನು ಬಿಸಿಲು ಇನ್ನೂ ಹೆಚ್ಚಾಯ್ತಂತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಉರಿಯುವ ಬೆಂಕಿಗೆ ತುಪ್ಪ ಸುರಿದ್ರೆ ಏನಾಗುತ್ತೆ, ಎಣ್ಣೆ ಸುರಿದ್ರೆ ಏನಾಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಹಲ್ಲೆಲೂಯಾ. ಸೂರ್ಯನಿಗೆ ಏನಾಯ್ತಂತೆ, ಸೂರ್ಯನ ಮೇಲೆ ಪಾತ್ರೆಯಲ್ಲಿದ್ದದನ್ನು ಒಯ್ದಾದ ಮೇಲೆ ಸೂರ್ಯನಿಗೆ ಕಡು ಬಿಸಿಲಿನಿಂದ ಮನುಷ್ಯರನ್ನು ಕುಂದಿಸುವ ಶಕ್ತಿ ಎನ್ನುವಂಥದ್ದು ಏನಾಯ್ತಂತೆ, ಕೊಡಲ್ಪಡ್ತು ಪ್ರೇರ. ಆ ಒಂದು ಸೂರ್ಯನ ಶಾಖವನ್ನು ತಡೆದುಕೊಳ್ಳಲಾರದೆ ಆ ಜನರು ಏನು ಮಾಡ್ತಾ ಇದ್ದಾರಂತೆ, ಬಲವಾದ ಕಾವು ಬಂದ ಕಾರಣಕ್ಕಾಗಿ ಕುಂದಿ ಹೋದವರಾಗಿ ದೇವರನ್ನು ಘನಪಡಿಸುವ ಹಾಗೆ ಅವರು ಮಾನಸಾಂತರ ಪಟ್ಟುಕೊಳ್ಳಿಲ್ಲ, ದೇವರ ನಾಮವನ್ನು ದೂಷಿಸ್ತಾ ಇದ್ದಾರೆ. ನೋಡ್ರಿ, ಮನುಷ್ಯರು ಮಳೆ ಜಗ್ಗಿ ಬಂದರೆ ದೇವ್ರಿಗೆ ಕೆಟ್ಟದಾಗಿ ಬೈತಾರೆ, ಚಳಿ ಜಗ್ಗಿ ಆದರೂ ದೇವ್ರಿಗೆ ಕೆಟ್ಟದಾಗಿ ಬೈತಾರೆ, ಬಿಸಿಲು ಜಗ್ಗಿ ಆದರೂ ದೇವರಿಗೆ ಬೈತಾರೆ. ಯಾಕೆ ಹೇಳ್ರಿ, ಅಕ್ಕಪಕ್ಕದವ್ರಿಗೆ ಬೈದ್ರೆ ಜಗಳಕ್ಕೆ ಬರ್ತಾರೆ. ಪ್ರೈಸ್ ಲಾರ್ಡ್. ದೇವರಾದ್ರೂ ಸುಲಭವಾಗಿ ಅವ್ರಿಗೆ ಸಿಗ್ತಾನಲ್ಲ, ಅವರು ಯಾವ್ಯಾವ ಮಾತುಗಳನ್ನು ದೇವ್ರಿಗೆ ಮಾತಾಡಿದರು ಆ ಎಲ್ಲ ಮಾತುಗಳ ವಿಷಯವಾಗಿ ಒಂದು ದಿವಸ ಅವ್ರ ಲೆಕ್ಕವನ್ನು ಒಪ್ಪಿಸಬೇಕು. ನಾವು ಎಲ್ಲದರ ವಿಷಯವಾಗಿ ಲೆಕ್ಕ ಕೇಳ್ತೀವಲ್ಲ, ಅದರಂಗೆ ದೇವರು ಕೂಡ ಲೆಕ್ಕ ಕೇಳೋದಕ್ಕಾಗಿ ಹಲ್ಲೆಲೂಯಾ ಈ 2 ವಸ್ತುಗಳನ್ನು ಇಟ್ಟರು ನಮ್ಮ ಭಾಷೆಯಲ್ಲಿ. ಏನು ರೀ, ಆಕಾಶವನ್ನು
ಭೂಮಿಯನ್ನು CC ಕ್ಯಾಮ್ರಾ ಆಗಿ ಏನು ಮಾಡಿದ್ದಾರೆ ದೇವರು ಇಟ್ಟಿದ್ದಾರೆ. ಇವೆರಡು ಏನು ಮಾಡ್ತವೆ ದೇವರಿಗೆ ಎಲ್ಲರ ಕುರಿತಾಗಿ ಏನು ಮಾಡ್ತವೆ ರೀ ತಿಳಿಸ್ತವೆ ಪ್ರಿಯರು. ಅದಕ್ಕಾಗಿ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಈ ಜನರು ದೇವರನ್ನು ಘನಪಡಿಸಲಿಲ್ಲ. ಇವರು ಜನರು ಏನು ಮಾಡ್ತಾ ಇದ್ದಾರೆ, ದೇವರನ್ನು ಇನ್ನೂ ದೂಷಿಸ್ತಾ ಇದ್ದಾರೆ. ಅಯ್ಯೋ ಇಷ್ಟು ಬಿಸಿಲು ನಮ್ಮಿಂದ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ. ಎಲ್ಲಿದ್ದಾರೆ ಅವರು? ಎಲ್ಲಿದ್ದಾರೆ? 7 ವರ್ಷಗಳ ಉಪದ್ರವದ ಕಾಲದಲ್ಲಿ ಅವರು ಗೋಳಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಭೂಮಿಯ ಮೇಲೆ ದೇವರು ನಂಬಿದಂಥ ಒಬ್ಬ ಮಗನೂ ಕೂಡ ಏನು ಮಾಡಲ್ಲ, ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳ್ರಿ? ದೇವರು ನಂಬಿದಂಥ ಮಕ್ಕಳೆಲ್ಲರೂ ಕೂಡ ಮೇಲಕ್ಕೆ ಅವ್ರು ಏನಾಗಿರ್ತಾರೆ, ಎತ್ತಲ್ಪಟ್ಟಿರ್ತಾರೆ. 7 ವರ್ಷಗಳ ಕಾಲ ಅಲ್ಲಿ ಸಂಭ್ರಮ, ಸಂತೋಷ, ಸಡಗರ ಇದ್ರೆ ಮೇಲೆ ಈ ಭೂಮಿಯ ಮೇಲೆ 7 ವರ್ಷಗಳ ಕಾಲ ಭಯಂಕರವಾದಂಥ ಉಗ್ರವಾಗಿರ್ತಕ್ಕಂಥ ದೇವರ ಒಂದು ಕೋಪ ಎನ್ನುವಂಥದ್ದು ಏನಾಗ್ತಾ ಇರುತ್ತೆ, ಅವತ್ತಿನ ದಿವಸ ಈ ಭೂಮಿಯಲ್ಲಿ ಪ್ರಕಟ ಆಗ್ತಾ ಇರುತ್ತೆ. ಆ ಜನರು ಅವತ್ತು ಅನ್ಕೋತಾರೆ, ಅಯ್ಯೋ ನಾವು ದೇವರನ್ನ ಮೊದಲೇ ನಂಬಿದರೆ ಚೆನ್ನಾಗಿರ್ತಿತ್ತಲ್ವಾ ಅಂತೇಳಿ. ಆದರೂ ಕೂಡ ಆ ಜನರು ಏನ್ರಿ, ನಿಜವಾದಂಥ ಮಾನಸಾಂತರ ಉಳ್ಳವರಾಗಿರಲಾರ್ದೆ ಅವರು ದೇವರನ್ನ ಘನಪಡಿಸದೆ ದೇವರನ್ನ ಬೈಯುವವರಾಗಿ ಇರ್ತಾರೆ ಪ್ರಿಯ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನೀನು ನಿಜವಾಗಿ ಮಾನಸಾಂತರ ಹೊಂದುವಂಥ ವ್ಯಕ್ತಿ ಆಗಿದ್ದರೆ ಖಂಡಿತವಾಗಿ ನೀನು ದೇವರನ್ನ ಘನಪಡಿಸುವಂಥ ವ್ಯಕ್ತಿಯಾಗಿರ್ತೀಯ. ನಿನ್ನ ಸಾಕ್ಷಿಯನ್ನು ನೀನು ಕಾಪಾಡಿಕೊಳ್ತಾ ಇರ್ತೀಯ. ದೇವರ ಬರುವಿಕೆಯನ್ನು ಎದುರು ನೋಡ್ತಾ ಇರ್ತೀಯ. ದೇವರು ಹೇಳಿದಾನೆ, ನಾನು ಪುನಃ ನಿಮ್ಮ ಬಳಿಗೆ ಬರುತ್ತೇನೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. ನಾನು ಈಗ ಹೋಗ್ತಾ ಇದ್ದೇನೆ, ನಿಮಗೆ ನಾನು ಸ್ಥಳವನ್ನು ಸಿದ್ಧ ಮಾಡಿದಾದ ಮೇಲೆ ಪುನಃ ನಾನು ನಿಮ್ಮ ಬಳಿಗೆ ಬಂದು ನಾನಿರುವ ಸ್ಥಳದಲ್ಲಿ ನೀವು ಕೂಡ ಇರಬೇಕಂತೇಳಿ ನಿಮ್ಮನ್ನೆಲ್ಲ ನಾನು ಏನು ಮಾಡ್ತೀನಿ, ಕರೆದುಕೊಂಡು ಹೋಗ್ತೀನಿ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್. ರಾಜಕೀಯ ವ್ಯಕ್ತಿಗಳ ಮಾತು ಭರವಸೆ ಅಲ್ಲದು, ಯಾರ್ದು? ದೇವ್ರದ್ದು. ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ, ಹಲ್ಲೆಲೂಯಾ, ಓಟ್ ಹಾಕೋ ಸಮಯ ಬಂದಾಗ ರೋಡ್ ಮಾಡಿಸ್ತೀವಿ, ಮನೆ ಮಾಡಿಸ್ತೀವಿ, ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ, ಡೆಲ್ಲಿ ಮಾಡಿಬಿಡ್ತೀವಿ ಅಂತೇಳಿ ಹಳ್ಳಿನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವೆಲ್ಲವುಗಳು ಓಟ್ ಹಾಕೋವರಿಗೆ ಮಾತ್ರ, ಗೆಲ್ಲವರಿಗೆ ಮಾತ್ರ. ಆದರೆ ದೇವ್ರದ್ದು ಹಂಗಲ್ಲ. ಹಲ್ಲೆಲೂಯಾ. ದೇವರು ಹೇಳಿದಾನಂತಂದರೆ ಖಂಡಿತವಾಗಿ ಆತನು ಮಾಡ್ತಾನೆ ಪ್ರೇರ. ಆತನು ನನಗಾಗಿ ನಿನಗಾಗಿ ಒಂದು ಸಿದ್ಧ ಮಾಡ್ತಾ ಇದ್ದಾನೆ, ಒಂದು ಪಟ್ಟಣವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ನನಗಾಗಿ ನಿನಗಾಗಿ ನಿಜವಾದಂಥ ಗೂಡನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಈ ಲೋಕದಲ್ಲಿ ಗೂಡುಗಳು ಎಲ್ಲವೂ ಕೂಡ ಏನಾಗ್ತವೆ, ನಾಶವಾಗಿ ಹೋಗ್ತವೆ. ಭೂಕಂಪ ಬಂದಾಗ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಬಿಲ್ಡಿಂಗ್, ಪ್ಯಾಲೇಸ್ಗಳೆಲ್ಲವೂ ಕೂಡ ಭೂಮಿ ನುಂಗಿ ಬಿಡುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮನುಷ್ಯರಿಗೆ ಇರುವಂಥದ್ದು ನಿಜವಾದಂಥ ಮನೆ ಆದರೆ ಭೂಮಿ ಮೇಲೆ 3 ಅಡಿ 6 ಅಡಿ ಬಿಟ್ಟು ಮತ್ತೆ ಯಾವುದು ಕೂಡ ಇಲ್ಲ. ಹಲ್ಲೆಲೂಯಾ. ಆ 3 ಅಡಿ 6 ಅಡಿಯಲ್ಲಿ ಹೋಗೋದ್ರ ಒಳಗಡೆಯಾಗಿ ಪರಲೋಕದ ದೇವರ ಕೆಳಗಡೆ ನೀನು ಬರೋದೇ ಆದರೆ ಆತನ ನಿನಗೆ ಅಲ್ಲಿ ಪರಲೋಕದಲ್ಲಿ ಸುಂದರವಾಗಿರ್ತಕ್ಕಂಥ ಮನೆಯನ್ನು, ಸ್ಥಳವನ್ನು ಆತ ನಿನಗೇನು ಮಾಡಿದ್ದಾನೆ, ಒದಗಿಸಿ ಕೊಡ್ತಾನೆ. ಅದನ್ನೇ 14ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆಯಲ್ಲಿ ಮೊದಲು 3-4 ವಚನಗಳಲ್ಲಿ ಸ್ವಾಮಿಯವರು ಹೇಳುವಂಥದ್ದನ್ನು ನೋಡ್ತಾ ಇದ್ದೆ. ನೀವು ಭಯಪಡಬೇಡ್ರಿ, ಧೈರ್ಯ ಕಳ್ಕೊಳ್ಳಬೇಡ್ರಿ, ಕುಂದಬೇಡ್ರಿ, ನನ್ನನ್ನು ನಂಬಿರಿ, ದೇವರನ್ನು ನಂಬಿರಿ. ನಾನು ನಿಮಗೋಸ್ಕರವಾಗಿ ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ಹೋಗ್ತೀನಲ್ಲ, ಸ್ಥಳ ಸಿದ್ಧ ಮಾಡಿದಾದ ಮೇಲೆ ನಾನು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ. ಅದೇ ನಿಜವಾದಂಥ ಮನೆ ಪ್ರೇರೆ. ಅದನ್ನು ದೇವರು ಮಾತ್ರ ನಮಗೆ ಕೊಡಲು ಶಕ್ತನಾಗಿದ್ದಾನೆ. ದೇವರನ್ನು ಆ ಒಂದು ವಿಷಯಗಳಿಗೋಸ್ಕರವಾಗಿ ಆತನನ್ನು ನಾವು ಘನಪಡಿಸಬೇಕು. ಈ ಜನರಾದರೂ ದೇವರ ಶಕ್ತಿಯನ್ನು, ಆತನ ಪ್ರಭಾವವನ್ನು, ಆತನ ಬೆಳಕನ್ನು ಕಾಣದೆ ಆತನನ್ನು ಪುನಃ ದೂಷಿಸ್ತಾ ಇದ್ದಾರೆ. ಭಯಂಕರವಾದಂಥ ಉಗ್ರ ಶಿಕ್ಷೆಗೆ ಅವರು ಗುರಿಯಾದರೂ ಪ್ರೇರ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮಾನಸಾಂತರ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ನಮ್ಮನ್ನೇನು ಮಾಡುತ್ತೀರಿ, ದೇವರನ್ನು ಘನಪಡಿಸುವ ಹಾಗೆ ಮಾಡುತ್ತೆ. ದೇವರು ಮಾಡಿದಂಥ ಮೇಲುಗಳು 1 2 ಹೇಳಿಕೊಳ್ಳೋದಕ್ಕೆ ಅಸಂಖ್ಯ ಇದ್ದಾವೆ. ಅವುಗಳನ್ನು ನಾವು ಎಷ್ಟು ಹೊಗಳಿ ಆಡಿ ಕೊಂಡಾಡಿದರೂ ಕೂಡ ಕಡಿಮೆ. ನಿದ್ದೆ ಇರಲಾರ್ದಂಥ ದಿವಸಗಳು ಬರಲಿ. ಹಲ್ಲೆಲೂಯಾ. ನಿದ್ದೆನೇ ಬರಬಾರ್ದು. ಮನುಷ್ಯ ಯಾವಾಗಲೂ ಕೂಡ ದೇವರನ್ನು ಸ್ತುತಿಸ್ತಾನೇ ಇರಬೇಕು. ಹಲ್ಲೆಲೂಯಾ. ಆದರೆ ನಾವು ಮಣ್ಣಿನಲ್ಲಿ ಇರುವ ಕಾರಣಕ್ಕಾಗಿ ದೇವರೇನು ಮಾಡಿದ, ನಮಗೆ ಒಂದು ಇತಿಮಿತಿಯನ್ನು ಇಟ್ಟಿದ. ನಿದ್ದೆ ಮಾಡಾಡಿದ್ರೆ ಮತ್ತು ತಲೆ ನೋವು ಬಂದು ಭಯಂಕರವಾದ ಸ್ಥಿತಿಯಲ್ಲಿ ನಮ್ಮ ಶರೀರ ಏನಾಗುತ್ತೆ, ಕುಂದಿ ಹೋಗುತ್ತೆ. ಅದಕ್ಕಾಗಿ ಈ ಶರೀರದಲ್ಲಿ ಇದೇವಲ್ವಾ, ಆದರೆ ನಾವು ಈ ಶರೀರವನ್ನು ಬಿಟ್ಟು ಹೋದ್ಮೇಲೆ, ಮೈಮೆ ಶರೀರವನ್ನು ಹೊಂದಿದ ಮೇಲೆ ಪರಲೋಕದಲ್ಲಿ ಏನಿಲ್ಲ ರೀ, ಕತ್ತಲಿಲ್ಲ. ಅಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಬೇಕಾಗಿಲ್ಲ. ಯಾಕಂದರೆ ದೇವರೇ ಬೆಳಕಾಗಿರ್ತಾನೆ. ಆತನ ಬೆಳಕೆ ಎಲ್ಲರಿಗೂ ಬೆಳಕನ್ನು ಕೊಡ್ತಾ ಇರುತ್ತೆ ಪ್ರಿಯರೇ. ಆತನ ಬೆಳಕಿನಲ್ಲಿ ನಾವು ಜೀವಿಸುವವರಾಗಿ ಇರ್ತೀವಿ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮಾನಸಾಂತರ ಎನ್ನುವಂಥದ್ದು ನಮ್ಮನ್ನು ನಾಶನದಿಂದ ತಪ್ಪಿಸುವಂಥದ್ದು ಮಾತ್ರವಲ್ಲ, ರಕ್ಷಣೆಗೆ ನಡೆಸುವಂಥದ್ದು ಮಾತ್ರವಲ್ಲ, ಅಭಿಷೇಕವನ್ನು ನಮ್ಮಲ್ಲಿ ಸ್ಥಾಪಿಸುವಂಥದ್ದು ಮಾತ್ರವಲ್ಲ, ಸಭೆಯನ್ನು ನೆಲೆಗೊಳಿಸುವಂಥದ್ದು ಮಾತ್ರವಲ್ಲ, ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ ದೇವರನ್ನು ಘನಪಡಿಸುವ ಹಾಗೆ ಮಾಡುವಂಥದ್ದಾಗಿದೆ ಪ್ರಿಯರೇ. ಅದಕ್ಕಾಗಿ ಮಾನಸಾಂತರ ಉಳ್ಳವರಾಗಿ ನಾವು ಜೀವಿಸುವಂಥವರಾಗಿ ಇರಬೇಕು ಪ್ರಿಯರೇ. ಮಾನಸಾಂತರ ಜೀವಿತ ಬಹಳ
ಪ್ರಾಮುಖ್ಯ. ಮಾನಸಾಂತರ ಹೊಂದಿದವನು ಸಂಪೂರ್ಣವಾಗಿ ದೇವರಲ್ಲಿ ಸ್ಥಿರವಾಗಿ ನೆಲೆಗೊಂಡವನಾಗಿ ಅವನು ಇರ್ತಾನೆ ಹೊರತಾಗಿ ಅವನು ದೇವರಿಂದ ದೂರವಾಗೋದಕ್ಕೆ ಸಾಧ್ಯ ಇಲ್ಲ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಸಹೋದರ ಸಹೋದರಿ, ನಿನ್ನ ಜೀವಿತ ಏನಾಗಿದೆ? ನಿಜವಾಗಲೂ ಮಾನಸಾಂತರ ಹೊಂದಿದಂಥ ವ್ಯಕ್ತಿಯಾಗಿ ಇದೆಯಾ? ಈ ಒಂದು ಮಹತ್ವದ ಲಕ್ಷಣಗಳು ನಿನ್ನಲ್ಲಿ ಕಾಣಿಸಿಕೊಳ್ತಾ ಇದ್ದಾವ? ದೀನತೆಯ ಸ್ವಭಾವದ ಕಡೆಗೆ ನೀನು ನಡೆಸಲ್ಪಟ್ಟಿದೆಯಾ? ಆಗಬೇಕಾದಂಥ ಶಿಕ್ಷೆಯನ್ನು ದೇವರು ಮಾನಸಾಂತರ ಹೊಂದಿದ ಮೇಲೆ ನಿನ್ನಲ್ಲಿ ಮುಂದಕ್ಕೆ ಹಾಕಿರ್ತಕ್ಕಂಥ ಸ್ಥಿತಿ ಇದೆನಾ? ಹೊಸಬರಾಗಿ ನೀವು ನಡೆದುಕೊಂಡಿದ್ದೀರಾ? ಫಲಗಳನ್ನು ಕೊಡುವವರಾಗಿ ನೀವು ಇದ್ದೀರಾ? ದೇವರಿಗೆ ಒಳಗಾಗಿ ನೀವು ಜೀವಿಸ್ತಾ ಇದ್ದೀರಾ? ದೇವರಿಗೆ ಸಂತೋಷ ಪಡಿಸುವವರಾಗಿ ನೀವು ಇದ್ದೀರಾ? ಸ್ವ ತೀರ್ಪು ಮಾಡಿಕೊಳ್ಳುವಂಥವರಾಗಿ ಇದ್ದೀರಾ? ನಿಮ್ಮ ಜೀವಿತವನ್ನು ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳ್ರಿ. ಮಾನಸಾಂತರ ಪಟ್ಟವರನ್ನು ದೇವರು ಖಂಡಿತವಾಗಿ ಮೆಚ್ಚುವಂಥ ದೇವರಾಗಿದ್ದಾನೆ. ಇವತ್ತು ಸಂಪೂರ್ಣವಾಗಿ ದೇವರೇ ಮಾನಸಾಂತರ ಉಳ್ಳಂಥ ವ್ಯಕ್ತಿಗಳು ಯಾವ ರೀತಿಯಾಗಿ ನಿನ್ನನ್ನು ಸ್ತುತಿಸಿ, ನಿನ್ನಲ್ಲಿ ಸ್ಥಿರವಾಗಿ ನಿಂತು, ನಿನ್ನನ್ನು ಘನಪಡಿಸಿ, ನಿನ್ನನ್ನು ಸ್ಮರಿಸಿ, ನಿನ್ನಲ್ಲಿಯೇ ಆನಂದಿಸಿದರು, ಅದೇ ಆನಂದ ನನಗೆ ನಮ್ಮೆಲ್ಲರಿಗೂ ಒದಗಿಸಿಕೊಡು ಎಂಬುದಾಗಿ ಪ್ರಾರ್ಥಿಸುವಂಥವರಾಗೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರು ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂಥ ಸಹಾಯ ಮಾಡಿ ಸ್ವಾಮಿ. ಮಾನಸಾಂತರ ಉಳ್ಳವರಾಗಿ ನಾವು ನಡೆದುಕೊಳ್ಳಬೇಕೆಂಬುದಾಗಿ ಸ್ವಾಮಿ ನೀನು ತಿಳಿಸಿದಂಥ ಬೋಧನೆಗಾಗಿ ಸ್ತೋತ್ರಪ್ಪ. ಕರ್ತನೆ ಸ್ವಾಮಿ, ದೀನತೆ, ತಗ್ಗಿಸಿಕೊಳ್ಳುವ ಸ್ವಭಾವ, ನಾವು ಏನೂ ಅಲ್ಲ ಎನ್ನುವಂಥ ಒಂದು ಸ್ವಭಾವ, ನಿನ್ನನ್ನು ಘನಪಡಿಸುವಂಥ ಸ್ವಭಾವ, ರಕ್ಷಣೆಗೆ ನಡೆಸುವಂಥ ಸ್ವಭಾವ, ನಾಶನದಿಂದ ತಪ್ಪಿಸಲ್ಪಡುವಂಥ ಸ್ವಭಾವ, ಸಭೆ ಸ್ಥಿರವಾಗಿ ನೆಲೆಗೊಳ್ಳುವಂಥ ಸ್ವಭಾವ, ಈ ಎಲ್ಲ ಆತ್ಮನ ವಿಷಯಗಳನ್ನು ಸ್ವಾಮಿ ನಮಗೆ ನೀನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ನಿನ್ನಲ್ಲಿಯೇ ಸ್ಥಿರವಾಗಿ ನಿಲ್ಲುವ ಮಕ್ಕಳಾಗುವಂತೆ ನಮ್ಮನ್ನು ಆಶೀರ್ವದಿಸಿ ನಡೆಸ್ತಾ ಬರಬೇಕೆಂಬುದಾಗಿ, ಲೌಕಿಕವಾದಂಥ ಯಾವೊಂದು ಸ್ವಾಮಿ ಮಾಲಿನ್ಯ, ಜಾಡ್ಯ, ಅಂಟು, ಯಾವ ಒಂದು ಕೆಟ್ಟದು ನಮ್ಮ ಸಮೀಪಕ್ಕೆ ಬರಲಾರ್ದಾಗೆ ನಮ್ಮನ್ನು ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ಕರ್ತನೆ ದೇವರೇ, ಹೆರ್ಮೋನ್ ಕರ್ತನೆ ಮಂಜಿನೋಪಾದಿಯಲ್ಲಿ ಸ್ವಾಮಿ ನಮ್ಮನ್ನು ಸಂಪೂರ್ಣವಾಗಿ ಹಿಮದ ಹಾಗೆ ಬಿಳುಪು ಮಾಡಿ ನಿನ್ನ ಸಭೆಯಲ್ಲಿ ಸ್ಥಿರವಾಗಿ ನಿಲ್ಲುವ ಮಕ್ಕಳಾಗುವಂತೆ, ನಿನಗಾಗಿ ಪ್ರಕಾಶಿಸುವ ಮಕ್ಕಳಾಗುವಂತೆ, ನಿನ್ನನ್ನು ಎದುರು ನೋಡುವ ಮಕ್ಕಳಾಗುವಂತೆ, ನಿನ್ನ ಬರುವಿಕೆಯನ್ನು ಪ್ರೀತಿಸುವ, ಸ್ಮರಿಸುವ ಮಕ್ಕಳಾಗುವಂತೆ ನಮ್ಮನ್ನು ಸ್ವಾಮಿ ಹಣಿಗೊಳಿಸಿ, ಸಿದ್ಧಪಡಿಸಿ, ನಡೆಸಿ ನೀವು ತಾನೇ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ, ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡಲೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿ ಹೊಂದಿದ್ದೇವೆ ಪರಮ ತಂದೆ. ಆಮೆನ್.